ಡಿವಿಷನ್ ಬೆಂಗಳೂರು ಡಿವಿಷನ್ ಮಾಡ್ತಾರೆ. ನಮ್ಮ ಸ್ವಾಮೀಜಿಯವರು ಇಡೀ ರಾಜ್ಯ ಪೂರ್ತಿ ನಾವು ಒಂದೇ ಎಲ್ಲ ಒಟ್ಟಾಗಿ ಒಂದು ಕಡೆ ಸೇರಬೇಕು ಅನ್ನೋ ಭಾವನೆಯಿಂದ ಎಲ್ಲ ನಮ್ಮ ಸಮಾಜದವರು ಒಟ್ಟಾಗಿ ಒಂದು ಕಡೆ ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ಸೇರಲಿ ಅನ್ನೋ ಕಾರಣದಿಂದ ಎಲ್ಲರೂ ಒಟ್ಟಿಗೆ ಸೇರಿಸ್ತಾ ಇದ್ದಾರೆ. ಅವರು ಸತತವಾಗಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ಕಳೆದ ಬಾರಿಗಿಂತ ಈ ವರ್ಷ ತುಂಬ ಯಶಸ್ವಿಯಾಗಿದೆ. ಮುಂದಿನ ಬಾರಿ ಇನ್ನೂ ಯಶಸ್ವಿಯಾಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಂತೂ ಇದೆ. ಅವರಿಗೆ ಮತ್ತೆ ಅವರ ಪೋಷಕರಿಗೆ ಮತ್ತೆ ಉಳಿದಂತ ಮಕ್ಕಳಿಗೆ ಒಂದು ಪ್ರೇರಣೆ ಆಗುತ್ತೆ. ಹೀಗಾಗಿ ಪೂಜ್ಯರ ಏನೊಂದು ಆಶೀರ್ವಾದ ಇದೆ, ಆ ಮಾರ್ಗದರ್ಶನ ಅದೆಲ್ಲ ನಮ್ಮೆಲ್ಲರಿಗೂ ಪ್ರೇರಣೆ. ಅವರಿಂದಾಗಿ ಕಾರ್ಯಕ್ರಮ ಆಗಿದೆ. ನಾವೆಲ್ಲ ನಿಮಿತ್ತ ಮಾತ್ರ ಅಂತ ಹೇಳ್ತಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದಯವಿಟ್ಟು ಅವರು ಬರಬೇಕು ಅಂತ ಕರೀತಾರೆ. ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಕೂಡ ಸಂಕಲ್ಪ ಮಾಡಬೇಕು, ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಲಕ್ಷ್ಮೀಕಾಂತ್ ನಮ್ಮ ಕಾರ್ಯಕ್ರಮದ ಪ್ರಚಾರನ ಫೋಟೋಸನ್ನು ತಗೊಂಡು ವಿಶೇಷವಾಗಿ ಸಂಚಿಕೆ ಮಾಡಿ ರಾಜ್ಯದಿಂದ ಪ್ರಚಾರ ಮಾಡಲಿಕ್ಕೆ ಪ್ರಸಾರ ಮಾಡಲಿಕ್ಕೆ ಅವಕಾಶ ಇದೆ. ಅತ್ಯಂತ ಸಹಕಾರನ ಮಾಡ್ತೀವಿ ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ, ನಮ್ಮ ಕೃಷ್ಣಮೂರ್ತಿಯವರು, ಅನಂತಕುಮಾರಿ, ನಮ್ಮ ಲಕ್ಷ್ಮಿ ಮತ್ತು ಅನಿಲ್ ಶಶಿಕಲಾ, ವಿದ್ಯಾ, ಆಯ್ನ ವಿಜಯಲಕ್ಷ್ಮಿ, ಎಲ್ಲರೂ ಕೂಡ ನಾವು ಪೂರ್ಣಕುಂಭ ತಯಾರು ಮಾಡಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಉಮಾ ಸುರೇಶ್ ಅವರು ನಾನೇ ಒಂದು 25 ಪೂರ್ಣಕುಂಭನ ತಗೊಂಡ್ಬರ್ತೀನಿ ಅಂತೇಳಿ ಆ 25 ಪೂರ್ಣಕುಂಭಗಳನ್ನ ಮಡಿಗೆ ಹೋಗ್ತಿದ್ದಾರೆ ಪರ್ಮನೆಂಟ್ ಆಗಿ. ಪ್ರತಿ ವರ್ಷ ಸ್ವಾಗತ ಮಾಡ್ಕೊಂಡು ಬೇಕು ಅಂತೇಳಿ ಖುಷಿ ಅನಿಸುತ್ತೆ. ನಮ್ಮೆಲ್ಲ ಹೆಣ್ಮಕ್ಳು ಬಂದು ಸಮವಸ್ತ್ರ ಧರಿಸಿ ಪೂಜೆಯನ್ನ ಪೂರ್ಣಕುಂಭ ಸ್ವಾಗತದೊಂದಿಗೆ ಅವರ ಸ್ವಾಗತ ಮಾಡಿಕೊಂಡಿದ್ದು ಒಂದು ರೀತಿಯ ಕುರುಬರ ಸಂಸ್ಕೃತಿ. ಓಕೆ, ಇದೇ ವರ್ಷ ಪ್ರತಿ ವರ್ಷ ಬನ್ನಿ, ಪ್ರತಿ ವರ್ಷ ಕಾರ್ಯಕ್ರಮ ಮಾಡೋಣ. ವಿಜಯಲಕ್ಷ್ಮಿ ಬೇಜಾರು ಮಾಡ್ಕೊಂಡಿದೆಯಾ? ನಮ್ಮ ರೇವಣ್ಣ ಬ್ರೇಕ್ಗೆ ನಮ್ಗೆ ಇದೆಯಾ? ಇನ್ನು ಬೇಜಾರು ಮಾಡ್ಕೊಂಡಲ್ಲ, ನಮಗೆ ಇರ್ತಾರೆ. ಯಾಕೆಂದರೆ ರೇಡಿಯೋದಲ್ಲಿ ಒಂದು ಹಿಂದೆ ಪ್ರೀತಿ ಇದೆ. ಯಾರು ಅನೇಕ ಬಳಸ್ತಾರೆ, ಇಲ್ಲಿರೋದು ಯಾರು ಬಳಸ್ತಾರೆ. ರೇವಣ್ಣ ಸಾಹೇಬರೇನಾದ್ರು ಯಾರ್ಯಾರು ಮಾತಾಡಿದ್ರೆ ಯಾರು ಅನೇಕ ಬಳಸಬೇಡಿ, ಈ ಸಮಾಜದ ಕಾರ್ಯಕ್ರಮಕ್ಕೋಸ್ಕರನೇ ಅವರು ಹೇಳ್ತಾರೆ ಅಷ್ಟೇ. ಬಿಟ್ಟರೆ ಒಳಗಡೆ ಯಾವುದೇ ದ್ವೇಷ ಏನಿಲ್ಲ. ವಿಜಯಲಕ್ಷ್ಮಿ ಬೇಜಾರು ಮಾಡ್ಕೊಂಡಿದ್ದೆ. ಯಾಕಂದ್ರೆ ಹೋಗಬೇಕು ನಾನು ತಗೊಂಡು ಅದರಿಂದ ರೇವಣ್ಣ, ನಮ್ಮ ರೇವಣ್ಣ ಅವರು ನಮ್ಮ ಸಮಾಜದ ಹಿರಿಯ. ಅವ್ರೇನೇ ಹೇಳಿದ್ರು ನಾವು ಅದನ್ನ ನಿಲ್ಲಿರೋದ ಕಾರ್ಯಕರ್ತರು. ಮುಂದಿನ ವರ್ಷ ಯಾವ ವರ್ಷ ನನಗೆ ರೇವಣ್ಣ ನಾನು ಹೇಳ್ತಾರೆ ಹೇಳಿದ್ರೆ ಕಾರ್ಯಕ್ರಮ ರಾಜನೆಲೆ ಮಹಾಸಂಸ್ಥಾನ ಮಠದ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿ ವರ್ಷ ನಮ್ಮ ಸಮಾಜದ 1110 ಸ್ವಾಮೀಜಿ PUC ಮತ್ತು 1100 ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಈಶ್ವರಪ್ಪ ಸ್ವಾಮೀಜಿಯವರು ಅವರ ಜನ್ಮದಿನದಂದು ಅವರ ಜನ್ಮದಿನದ ಅಂಗವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಸುಮಾರು 1670 ಮಕ್ಕಳು ಬಂದಿದ್ದರು. ಅವ್ರ ಜೊತೆಗೆ ಅವರ ಅಪ್ಪ ಅಮ್ಮ ಗೆಳೆಯರು ಸೇರಿ ಸುಮಾರು ಒಂದು 4,000 ಜನ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಫಲಪ್ರದವಾಗಿ ಆಗಿದೆ. ಈ ಒಂದು ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಬರಬೇಕಾಯಿತು, ಕಾರ್ಯಕ್ರಮದಲ್ಲಿ ಬರೋಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಮಠದ ಸ್ವಾಮೀಜಿಗಳಾದ ಶ್ರೀ ಪರಮಪೂಜ್ಯ ರಂಗನಾಪುರಿ ಸ್ವಾಮೀಜಿಗಳು ಅವರ ಮತ್ತು HM ರೇವಣ್ಣವರು ಮತ್ತು ನಮ್ಮ ಈಶ್ವರಪ್ಪ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಆಗಿದೆ. ನಿಜಕ್ಕೂ ಈ ಭಾಗದಲ್ಲಿ ಕಾರ್ಯಕ್ರಮ ಆಗಿದ್ದು ನಮ್ಮೆಲ್ಲರಿಗೂ ಸಮಾಧಾನ ತಂದಿದೆ, ಖುಷಿಯಾಗಿದೆ, ಸಂತೋಷ ಆಗಿದೆ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ಸೇರಿಸಿ ಅವರ ತಂದೆ ತಾಯಿಗಳನ್ನು ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಹಂಬಲ ನಮಗಿದೆ. ಇದಕ್ಕೆ ನಾನು ಈಗಲೇ ನಮ್ಮ ಪರಮ ಪೂಜ್ಯ ಶ್ರೀ ಈಶ್ವರಪುರಿ ಸ್ವಾಮೀಜಿ ಕೇಳ್ಕೊತಾ ಇದ್ದೀನಿ, ದಯಮಾಡಿ ಗುರುಗಳೇ ಈ ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡಿ, ನಿಮ್ಗೆ ಏನು ಬೇಕು ಅನುಕೂಲ ನಾವೆಲ್ಲ ಸೇರಿ ಮಾಡಿಕೊಡ್ತೀವಿ. ಮುಂದಿನ ವರ್ಷ ಇಲ್ಲಿ ಎಲ್ಲಾದರೂ ಯಾವುದಾದ್ರು ಮೈದಾನದಲ್ಲಿ, ಇದು ನಮಗೆ ಚಿಕ್ಕ ಜಾಗ ಆಯಿತು ಅನಿಸುತ್ತೆ, 5,000-6,000 ಜನ ಬಂದಾಗ ನಮಗೆ ಚಿಕ್ಕ ಜಾಗ ಆಯಿತು ಅನಿಸುತ್ತೆ. ಬೆಳಗ್ಗೆ 9 ಗಂಟೆ ಶುರುವಾಗಿದ್ದು ಇವಾಗ 6 ಗಂಟೆ ಆಯಿತು. ಇಲ್ಲಿವರೆಗೂ ಸತತವಾಗಿ ಬೆಳಗ್ಗೆ ತಿಂಡಿಯಿಂದ ದಾಸೋಹ ಥರ ತಿಂಡಿಯಿಂದ ಹಿಡಿದು ಊಟದಿಂದ ಹಿಡಿದು ಈ ಸಂಜೆ ತಿಂಡಿಯಿಂದ ಹಿಡಿದು ಎಲ್ಲನೂ ನಮ್ಮ ಪರಮ ಸ್ವಾಮೀಜಿಯವರು ಎಲ್ಲನೂ ಏರ್ಪಡಿಸಿ ಬಂದವರಿಗೆ ಅನ್ನ ದಾಸೋಹ ಜೊತೆಗೆ ಪ್ರಸಾದ ಜೊತೆಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಪ್ರಶಂಸನಾ ಪತ್ರ, ಒಂದು ಮೂಮೆಂಟು
ಅವರಿಗೆ ಒಂದು ಗೌರವಧನವನ್ನು ಸಹ ಕೊಟ್ಟು ಅವ್ರನ್ನ ಖುಷಿ ಕಳಿಸ್ಕೊಟ್ಟಿದ್ದಾರೆ ಮತ್ತು ಅವ್ರ ಮುಂದಿನ ಎಜುಕೇಷನ್ಗೆ ಪ್ರೋತ್ಸಾಹ ನೀಡಿದ್ದಾರೆ. ನಿಜಕ್ಕೂ ಇದು ಒಂದು ಉತ್ತಮವಾದ ಕೆಲಸ ಅಂತ ನಾನು ಭಾವಿಸ್ತೇನೆ. ಸಮಾಜಕ್ಕೆ ಅವರ ಹುಟ್ಟುಹಬ್ಬದ ಸಹ ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಭಗವಂತ ನಮ್ಮ ಸ್ವಾಮೀಜಿ ನಾವು ನೆನೆಸ್ಕೋತಾ ಇದ್ದೀವಿ. ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಕೊಟ್ಟು ಶಕ್ತಿ ಕೊಟ್ಟು ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ಜನ ಸೇರೋ ಥರ ಮಕ್ಕಳು ಸೇರೋ ಥರ ಒಂದು ಕಾರ್ಯಕ್ರಮ ಮಾಡಲಿ ಅಂತ ನಾನು ಕೇಳ್ಕೊತೀನಿ.